ಪ್ರೈಸ್ ಲಾರ್ಡ್. ಈ ದಿನದ ದೇವರ ವಾಕ್ಯ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 16ನೇ ವಾಕ್ಯ. ಆದುದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಅಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಹೌದು ಪ್ರಿಯರೇ, ಆದಿ ಅಪೊಸ್ತಲರ ಕಾಲದಲ್ಲಿ ಇದ್ದಂತ ನಂಬಿಕೆ ಯೇಸು ಕ್ರಿಸ್ತನಾಗಿದ್ದನು. ಯಾಕಂದ್ರೆ ಅವ್ರಿಗಿದ್ದಂತ ಹೋರಾಟ, ಅವಮಾನಗಳು, ನಿಂದೆಗಳು, ಶರೀರದಲ್ಲಿ ಬರುವಂತ ಎಲ್ಲ ರೋಗಗಳು ಎಲ್ಲವನ್ನು ಎದುರಿಸಿ ಆತನ ಸಮ್ಮುಖದಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ಮಾಡಿದ್ದು ಅವ್ರು ಇಟ್ಟಂತ ನಂಬಿಕೆ. ಪ್ರಿಯರೇ, ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳೋಣ. ನಮ್ಮ ಒಂದು ಅಂತರ್ಯಂತ್ರದಲ್ಲಿ ಯಾವ ರೀತಿ ದೇವರನ್ನು ಘನಪಡಿಸುವವರಾಗಿದ್ದೇವೆ, ನಂಬಿಕೆ ಇಟ್ಟವರಾಗಿದ್ದೇವೆ ಎಂಬುದಾಗಿ. ಶಾರೀರಿಕವಾಗಿ ಬರುವಂತಹ ಹೋರಾಟ, ವ್ಯಾಧಿ, ರೋಗ, ರುಜಿನ, ಅವಮಾನಗಳನ್ನು ನೋಡುವಾಗಲೇ ಕ್ರಿಸ್ತನನ್ನು ಬಿಟ್ಟು ಅಗಲುವವರಾಗಿದ್ದೇವೆ. ಆದ್ದರಿಂದ ನಮ್ಮನ್ನು ಪರಿಶೋಧಿಸಿಕೊಂಡು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. ಆದಿ ಅಪೊಸ್ತಲರ ಕಾಲದಲ್ಲಿ ಇದ್ದಂತ ನಂಬಿಕೆ, ವಿಶ್ವಾಸವು ಈ ಕಾಲದಲ್ಲಿ ನಮ್ಮಲ್ಲಿ ಉಂಟಾಗಬೇಕು ಪ್ರಿಯರೇ. ಅದಕ್ಕಾಗಿ ನಾವು ಮಾಡಬೇಕಾಗಿರೋದು ಒಂದೇ ಒಂದು, ಆತನ ಸಮ್ಮುಖದಲ್ಲಿ ಮೊಣಕಾಲಾಕಿ ಪ್ರಾರ್ಥನೆ ಮಾಡಿ ಆತನ ವಾಕ್ಯವನ್ನು, ವಾಗ್ದಾನವನ್ನು ದೃಢವಾಗಿ ಹಿಡಿದು